ಕಾವ್ಯ, ನಮ್ ಪಂಚಮಿಗೆ ಒಳ್ಳೆ ಹುಡುಗನೇ ಆಯ್ಕೆ ಮಾಡಿದ್ಯಾ. ರಾಮ್, ಪ್ರೇಮ, ಇಲ್ಲಿ ನೋಡಿ, ಕಾವ್ಯ ನಮ್ ಪಂಚಮಿಗೆ ಒಬ್ಬ ಹುಡುಗನ್ ನೋಡಿದಾಳೆ. ನೋಡು, ಚೆನ್ನಾಗಿದ್ದಾನೆ ಅಲ್ವಾ? ಹೌದಮ್ಮ. ಪ್ರೇಮ, ನೀನು ನೋಡಮ್ಮ, ನೋಡು. ಅಯ್ಯೋ ಶಿವನೇ, ಇದೇನಲ್ಲ ಹಿಂಗಾಗೋಯ್ತು. ಭರತ್ ಸರ್, ಇವಾಗ ಸ್ಟೇಷನ್ಗೆ ಹೆಂಗ್ ಹೋಯ್ತೀರಾ? ಪಾಪ, ನನ್ನನ್ ಕರ್ಕೊ ಹೋಗಕ್ಕೆ ಅಂತ ಬಂದು ಇವಾಗ ನಾನೇ ನಿಮ್ಮನ್ ಕರ್ಕೊ ಹೋಗ್ಬಿಡೋ ತರ ಆಗೋಯ್ತಲ್ಲ. ಎಂತ ಪದ್ಧತಿ ಆಗೋಯ್ತು ನೋಡಿ. ಓಲಿ ಬಿಡಿ, ನನ್ ಗಾಡಿನೇ ಎತ್ಕೊಳ್ಳಿ, ನಾನೇ ಸ್ಟೇಷನ್ವರೆಗೂ ಬಿಡ್ತೀನಿ. ಗಾಡಿಲಿ ಹೋಯ್ತಾ 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 ಹಂಗೆ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ. ನಿಮ್ಗೆ ಈ ತರ ಸಹಾಯ ಮಾಡಕ್ಕೆ ಸ್ಟೇಷನ್ವರೆಗೂ ಖಂಡಿತವಾಗ್ಲೂ ಬರ್ತೀನಿ ನಾನು. ನೀನ್ ಹೆಲ್ಪ್ ಕೇಳ್ದ ನಾನು ಇವಾಗ? ಕೇಳಿ ಸರ್, ನೀವು ಕೇಳಬೇಕು, ನಾನು ಧಾರಾಳವಾಗಿ ಮಾಡ್ತೀನಿ. ನಿಮಗಿಂತ ಹೆಚ್ಚಿಂದು ನನಗೇನು ಇಲ್ಲ ಸರ್. ನಿನ್ ಹೆಲ್ಪ್ ಇಲ್ಲಿ ಯಾವನಿಗೂ ಬೇಕಾಗಿಲ್ಲ. ರೀ SI, ಗಾಡಿನ ಪಂಚರ್ ಹಾಕ್ಸ್ಕೊಂಡು ಸ್ಟೇಷನ್ಗೆ ತಗೊಬನ್ರಿ. ಅಯ್ಯೋ ಸರ್, ನಡ್ಕೊಂಡೇ ಹೋಯ್ತಾ ಇದ್ದೀರಾ? ಓಲೆ ಬಿಡಿ, ನಡ್ಕೊಂಡೇ ಹೋಗಿ, ಆರೋಗ್ಯಕ್ಕೆ ಒಳ್ಳೇದು. ಸ್ಟೇಷನ್ವರೆಗೂ ಬಾ ಅಂತ ಆರ್ಡರ್ ಮಾಡಕ್ಕೆ ನಿಮ್ಗೇನು ಅಧಿಕಾರ? ನಾನು ಸ್ಟೇಷನ್ಗೆ ಬರ್ದೆ ಇವತ್ತು ಹಂಗೆ ನೋಡಿದ್ರ? ನೀವು ಮುಂದಿನಕ್ಕಿಂತ ನನ್ನ ಹಿಡ್ದಾಡ್ತೀನಿ ಪಡ್ದಾಡ್ತೀನಿ ಅನ್ನೋ ಕನ್ಸಲ್ಲ ಕಾಣ್ಬೇಡ. ನನ್ನನ್ನು ಕರ್ಕೊ ಹೋಗಕ್ಕೆ ಅಂತ ಬಂದು ಇವಾಗ ನಾನೇ ನಿಮ್ಮನ್ನ ಕರ್ಕೊ ಹೋಗ್ಬಿಡೋ ತರ ಆಗೋಯ್ತಲ್ಲ. ಎಂತ ಪದ್ಧತಿ ಆಗೋಯ್ತು ನೋಡಿ. ನಡ್ಕೊಂಡೇ ಹೋಗಿ, ಆರೋಗ್ಯಕ್ಕೆ ಒಳ್ಳೇದು. ನಮ್ ಸಾಹೇಬ್ ಅಲ್ಲೇ ಹೋಗ್ತಾವ್ರೆ. ಸರ್ 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 ನಿಂತ್ಕೊಳ್ಳಿ ಸರ್. ಸರ್ ಸರ್ ಬನ್ನಿ ಸರ್, ಆಟತಿ ಸರ್. ನಾನು ನಡ್ಕೊಂಡೇ ಬರ್ತೀನಿ, ಹೊರಡಿ. ಸರ್ ಬನ್ನಿ ಸರ್. ಸರ್ ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ಫಾರ್ ದಿ ಫಸ್ಟ್ ಟೈಮ್ ನನ್ಗೆ ಈಗಾಗಿರೋದು ರವಿ. ಕ್ರಿಮಿನಲ್ ಕೇಸ್ ಇರೋ ವ್ಯಕ್ತಿಯೊಬ್ಬ ನನ್ನನ್ನೇ ಮಣಿಸ್ಬಿಟ್ಟ. ಈ ಇನ್ಸಲ್ಟ್ ನಾನು ಯಾವತ್ತೂ ಮರಿಬಾರ್ದು. ಈ ಮೂಮೆಂಟ್ ನನ್ಗೆ ಯಾವಾಗ್ಲೂ ನೆನಪಿರ್ಬೇಕು. ಆ ಮಹಾದೇವ ನಮ್ ಸರ್ ಈಗುನ ಎಣ್ಕೆಣ್ಕಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟ. ಇನ್ನವನ್ ಉಳ್ಗಾಲ ಇಲ್ಲ. ನೀನ್ ಹೋಗಪ್ಪ. ಸರ್ ಸರ್ ಮಹದೇವ್, ಹೇಳ್ಕಬ್ಯಾ? ಪೊಲೀಸ್ ಗಾಡಿನ ಪಂಚರ್ ಮಾಡಿದ್ ನೀನೇನಾ? ಹೌದು. ಯಾಕೆ ಹೀಗ್ ಮಾಡ್ದೆ ನೀನು? ಮತ್ತಿನ್ನೇನ್ ಮಾಡ್ಲಿಕ್ಕಾವ್ಯ? ಆ ನಿನ್ ಕ್ಲಾಸ್ಮೇಟು ನಾನೇನು ತಪ್ಪು ಮಾಡಿಲ್ಲ ಅಂದ್ರೂ ನಮ್ ಗಾಡಿಗಳನ್ನೆಲ್ಲ ಸೀಸ್ ಮಾಡಿ ಸ್ಟೇಷನ್ ಅಲ್ಲಿ ಮಾಡಿಕೊಂಡವ್ನೆ. ನಮ್ ಕೆಲ್ಸಗಳೆಲ್ಲ ಹಂಗೆ ನಿಂತೋಗವೆ. ನಮ್ ಬಾಧೆ ಕಷ್ಟ ಏನು ಅಂತ ಅವನ್ಗೋಸಿ ಅರ್ಥ ಆಗ್ಲಿ. ಈಸ್ ಎ ಪೊಲೀಸ್ ಮಹದೇವ್. ಪೊಲೀಸ್ ಜೊತೆ ಹೀಗೆಲ್ಲ ಬಿಹೇವ್ ಮಾಡಬಾರ್ದು. ಅದು ಯಾರನ್ನ ಆಗಿರ್ಲಿ ಕಾವ್ಯ, ನ್ಯಾಯ ಎಲ್ರಿಗೂ ಒಂದೇ ತಾನೆ. ನಾನ್ ತಪ್ಪು ಮಾಡಿಲ್ಲ ಅಂತ ಅಷ್ಟು ಬಾಯ್ ಬಡ್ಕೊಂಡ್ರು ನನ್ನನ್ನೇ ಅರೆಸ್ಟ್ ಮಾಡಕ್ಕೆ ನಮ್ಮನೆಗೆ ಬಂದವನೆ, ಅದು ವಾರೆಂಟ್ ತಗೊಂಡು. ಬಿಟ್ಬಿಡ್ತೀನಾ? ನಿನ್ ಸಿಟ್ ನನ್ಗೆ ಅರ್ಥ ಆಗುತ್ತೆ ಮಹದೇವ್, ಆದ್ರೆ ಅವ್ರ ಕೆಲ್ಸ ಅವ್ರು ಮಾಡ್ತಿದ್ರು ಅಷ್ಟೇ. ನೀನ್ ಇದನ್ನ ಪರ್ಸನಲ್ ಆಗಿ ತಗೊಂಡ್ರೆ ಹೇಗೆ? ಇವತ್ತು ಭರತ್ ನೀ ನನ್ ಗಂಡ ಅನ್ನೋ ಕಾರಣಕ್ಕೆ ಬಿಟ್ಟು ಹೋದ. ಇಲ್ಲ ಅಂದ್ರೆ ಅವ್ನ್ ಯಾರನ್ನೂ ಬಿಟ್ಟು ಹೋಗೋ ಮಾತೇ ಇಲ್ಲ. ತಪ್ಪು ಸರಿ ವಿಷಯದಲ್ಲಿ ಅವ್ನ ಅಷ್ಟು ಕಟ್ನಿಟ್ಟು. ನಾನೇ ನೋಡಿದೀನಲ್ಲ, ಅವನು ಕಾಲೇಜ್ ಡೇಸ್ ಇಂದಾನು ಹೀಗೇನೆ. ನೋಡ್ ಕಾವ್ಯ, ನಿನ್ ಮದ್ವೆ ಎಸೆದಾಗೆ ನಾನು ತಪ್ಪು ಮಾಡೀವಿ, ಅದನ್ನ ನಾನು ಒಪ್ಕೋತೀನಿ. ಅದಕ್ಕೆ ನೀನು ಎಷ್ಟಾದ್ರೂ ಬೈಸ್ಕತೀನಿ, ಏನಾರ ಶಿಕ್ಷೆ ಕೊಡು ತಡ್ಕತೀನಿ. ಅದನ್ನ ಬಿಟ್ಟು ನನ್ ತಪ್ಪೇ ಇಲ್ದೆ ಯಾವನಾದ್ರೂ ನನ್ನ ಮಣ್ಸಕ್ ನೋಡಿದ್ರೆ ಅಂತವ್ರನ್ನ ಒಪ್ಕೊಳ್ಳೋದಿರ್ಲಿ, ಕೇರು ಮಾಡಲ್ಲ ನಾನು. ಇವತ್ತು ನಿನ್ ಕ್ಲಾಸ್ಮೇಟ್ಗೂ ಮಾಡಿದ ಅದನ್ನೇ ನಾನು. ಅವ್ನು ಮುಂಚೆ ಹೆಂಗಿದ್ನೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ಗನ್ಸಿದ ಒಂದು ವಿಷಯ ನಿನ್ಗೆ ಹೇಳ್ತೀನಿ ಕೇಳು. ಅವನು ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ, ನ್ಯಾಯವಂತನೂ ಅಲ್ಲ.
ಸರಿ ಆಯ್ತು, ಹಾಗೆ ಮಾಡ್ತೇನೆ. ಆಯ್ತು. ಇದು ತುಂಬಾ ಖುಷಿ ಆಗ್ತಾರೆ. ಅತ್ತೆ, ಪಂಚಮಿ ಬಾ, ನಿಂಗೇನೋ ತೋರಿಸ್ಬೇಕು. ಬಾ ಮಹದೇವ್. ಏನ್ ತೋರ್ಸ್ಬೇಕು ಕಾವ್ಯ? ಹೇಳ್ತೀನಿ ಬಾ. ಏನಮ್ಮ ಕಾವ್ಯ? ಅತ್ತೆ, ನಾನು ಪಂಚಮಿ ಪ್ರೊಫೈಲ್ನ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಹಾಕಿದ್ದೆ. ಒಂದ್ ಹುಡುಗ ಸಿಕ್ಕಿದ್ದಾನೆ. ಹೌದಾ? ಈ ಹುಡುಗ ಹೇಗಿದ್ದ ನೋಡಿ. ಕಾವ್ಯ ತುಂಬಾ ಲಕ್ಷ್ಮವಾಗಿದ್ದಾನೆ. ನೋಡೋದಕ್ಕೆ ಒಳ್ಳೆ ಹುಡುಗನ್ ತರ ಕಾಣಿಸ್ತಾ ಇದ್ದಾನೆ. ಮಾದೇವ, ನೀನ್ ನೋಡು. ಸಂದಗವನ್ ಕಾವ್ಯ. ಪಂಚಮಿ, ನಿನ್ಗೆ ಹುಡುಗ ಇಷ್ಟ ಆಗೋದು ತುಂಬಾನೇ ಮುಖ್ಯ. ನೋಡು. ಅರೆ ಪಂಚಮಿ, ನಾಚ್ಕೋತಾ ಇದ್ಯಾ? ಅತ್ತೆ, ಪಂಚಮಿ ನಾಚ್ಕೋತಾ ಇದ್ದಾಳೆ. ಅಂದ್ರೆ ಅವಳಿಗೆ ಹುಡುಗ ಇಷ್ಟ ಆಗಿದ್ದಾನೆ. ಹುಡುಗ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾನಂತೆ. ಅವ್ರ ತಂದೆ ಕೂಡ ಟೀಚರೇ. ನಾನು ಅವ್ರ ತಂದೆ ಹತ್ರ ಮಾತಾಡ್ದೆ ಅತ್ತೆ. ಒಳ್ಳೆ ಜನ ಅಂತ ಅನ್ನಿಸ್ತು. ನಮ್ ಪಂಚಮಿ ಬಗ್ಗೆ ಕೂಡ ಹೇಳ್ದೆ. ಅವ್ರಿಗೆ ನಮ್ ಪಂಚಮಿನ ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆಯಂತೆ. ಹಾಗಾಗಿ ನಾವು ಮುಂದುವರಿಬೋದು ಅನಿಸ್ತಿದೆ ಅತ್ತೆ. ಕಾವ್ಯ, ಈ ವಿಷಯ ಕೇಳಿ ನನಗೊಂದು ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನೀನ್ ಹೇಳಿದ ಹಾಗೆ ಆದಷ್ಟು ಬೇಗ ಮುಂದುವರಿಯೋಣ. ಸರಿ ಅತ್ತೆ. ಶ್ರೀಧರ್, ಮಹೇಶ್ವರಿ, ಬನ್ನಿ ಇಲ್ಲಿ. ಏಯ್, ನಿನ್ ಮಗಳು ನಿನ್ ತರ ಬೂಸ್ ಬೂಸ್ ಅಂತ ಬುಸ್ಗುಡ್ತಾನೆ ಇರ್ತಾಳೆ. ಬಸಿ ಕಮ್ಮಿ ಮಾಡ್ಕೊಳಕ್ ಹೇಳೋ. ಯಾರ ವಂಶ? ಹಾ, ಶ್ರೀಧರ್, ಮಹೇಶ್ವರಿ, ನಮ್ ಕಾವ್ಯ ನಮ್ ಪಂಚಮಿಗೆ ಒಂದೊಳ್ಳೆ ಹುಡುಗ ನೋಡಿದಾಳೆ. ಹೌದಾ ಅತ್ಗೆ? ವೆರಿ ಗುಡ್. ಅತ್ಗೆ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಹೌದು ರೀ, ತುಂಬಾ ಚೆನ್ನಾಗಿದ್ದಾನೆ. ನೋಡಿದ್ರೆ ಒಳ್ಳೆ ಹುಡುಗ ಅಂತಾನೂ ಅನ್ನಿಸ್ತಾನೆ. ಸೂಪರ್ ಕಾವ್ಯ, ನಮ್ ಪಂಚಮಿಗೆ ಒಳ್ಳೆ ಹುಡುಗನೇ ಆಯ್ಕೆ ಮಾಡಿದ್ಯಾ. ರಾಮ್, ಪ್ರೇಮ, ಇಲ್ಲಿ ನೋಡಿ. ಕಾವ್ಯ ನಮ್ ಪಂಚಮಿಗೆ ಒಬ್ಬ ಹುಡುಗನ್ ನೋಡಿದಾಳೆ. ನೋಡು, ಚೆನ್ನಾಗಿದ್ದಾನೆ ಅಲ್ವಾ? ಹೌದಮ್ಮ. ಪ್ರೇಮ, ನೀನು ನೋಡಮ್ಮ, ನೋಡು. ನಮ್ ಪಂಚಮಿಗೆ ಸರಿಯಾದ ಆಯ್ಕೆ ಅಲ್ವಾ? ನಿಜ ಅತ್ತೆ. ಅಕ್ಕ, ಇನ್ನು ನಾವು ತಡ ಮಾಡೋದು ಬೇಡ. ಆದಷ್ಟು ಬೇಗ ಮದ್ವೆ ಮಾತುಕತೆನ ಆಡ್ ಮುಗಿಸ್ಬಿಡೋಣ. ನಿಜ ಮಹೇಶ್ವರಿ. ಕಾವ್ಯ, ನಿನ್ ಹತ್ರ ಆ ಹುಡುಗನ್ ತಂದೆ ಫೋನ್ ನಂಬರ್ ಇದೆಯಾ ಅಲ್ವಾ? ಇದೆ ಅತ್ತೆ. ನಾನು ಅವ್ರಿಗೆ ಈಗ್ಲೇ ಫೋನ್ ಮಾಡಿ ಆದಷ್ಟು ಬೇಗ ನಮ್ ಹುಡುಗಿನ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸರಿಮಾ. ಅಷ್ಟು ಮಾಡು ಕಾವ್ಯ. ನಮ್ ಪಂಚಮಿಗೆ ಒಳ್ಳೆ ವರನ್ ಹುಡುಕಿದ ಪುಣ್ಯ ನಿನಗ್ ಬರತ್ತೆ. ಇಂಥ ಒಳ್ಳೆ ಕೆಲ್ಸಕ್ಕೆ ತಡ ಮಾಡ್ಲೇಬಾರ್ದು. ಇಕ್ಕಿದ್ದಾಗ ನಮ್ಮ ಅಕ್ಕಂಗೆ ಏನಾಗ್ಬಿಡ್ತು? ಯಾಕೋ ಓವರ್ ಆಗಿ ಆಡ್ತಿದ್ದಲ್ಲ. ಏನಾಗಿದೆ ಇವಳಿಗೆ? ನಮ್ಮ ಅಕ್ಕ ಯಾವಾಗ ಹೇಗೆ ಆಡ್ತಾಳೆ ಗೊತ್ತೇ ಆಗಲ್ಲ. ಹಲೋ ಹಲೋ, ಡಾಕ್ಟರ್ ರಾಮ ಮಾತಾಡ್ತಿರೋದು? ಹೌದು, ತಾವ್ಯಾರು? ನಾನಾ? ಅದೇ ನಿಮ್ ತಂಗಿ ಪಂಚಮಿಗೆ ಮ್ಯಾಟ್ರಿಮೋನಿ ಸೈಟ್ ನಲ್ಲಿ ಮ್ಯಾಚ್ ಆಗಿರೋ ಹುಡುಗ ಇದಾನಲ್ಲ, ಅವನ್ ತಂದೆ ಮಾತಾಡ್ತಿರೋದು ನಾನು. ಹೋ, ಹೇಳಿ ಅಂಕಲ್. ನಾಳೆ ನಮ್ಮ ತಂಗಿನ ನೋಡೋದಕ್ಕೆ ಬರ್ತಾ ಇದ್ದೀರಲ್ವಾ? ಇಲ್ಲ ಕಣಪ್ಪ, ನಾವು ಬರ್ತಾ ಇಲ್ಲ. ಅದನ್ನೇ ಹೇಳಕ್ಕಂತ ಫೋನ್ ಮಾಡಿದೆ. ನೀನ್ ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ಮದ್ವೆ ಆಗಿದ್ಯಂತಲ್ಲಪ್ಪ. ಇದು ನಮಗ್ ಗೊತ್ತೇ ಇರ್ಲಿಲ್ಲ. ನಾವು ತುಂಬಾ ಮರ್ಯಾದಸ್ಥ ಜನ ಕಣಪ್ಪ. ಕಿಡ್ನಾಪರ್ ಇರೋ ಮನೆಯಿಂದ ಹೆಣ್ಣು ತಗೊಂಡ್ರೆ ನಾವು ಗಳಿಸಿರೋ ಮರ್ಯಾದೆನೂ ಹೋಗ್ಬಿಡತ್ತೆ. ಹಾಗಾಗಿ ನಿಮ್ಮಂತವ್ರ ಸಂಬಂಧ ಬೇಡ ನಿಮಗೆ. ನಮಸ್ಕಾರ.
ರಾಮ್ ತಗೋ ಹಾಲು ಕುಡಿ. ರಾಮ್ ಏನ್ ಯೋಚನೆ ಮಾಡ್ತಿದ್ಯಾ? ತಗೋ. ಹಾಲು ಕುಡಿಯೋದ್ ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಯಾಕೆ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ನಾನು ಕೇಳ್ತೀನಿ, ಬೇಜಾರಾಗ್ಬಾರ್ದು. ಏನ್ ವಿಷಯ ಹೇಳು. ಏನಿದು ಇಷ್ಟೊಂದು ಡೈರೆಕ್ಟಾಗಿ ಕೇಳ್ತಿದ್ದೀನಿ ಅಂತ ಬೇಜಾರಾಗ್ಬೇಡ. ಅದು ನಾನಿನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದಲ್ಲ, ನೀನೇ ಕಟ್ಕೊಂಡಿದ್ದು ಅನ್ನೋ ಸತ್ಯನ ಎಲ್ರ ಮುಂದೆ ಯಾವಾಗ ಹೇಳ್ತೀಯ? ಇದಕ್ಕಿದ್ದಾಗೆ ಯಾಕೆ ಕೇಳ್ತಿದ್ಯಾ ರಾಮ್? ಕೇಳಬೇಕಾಗಿರೋ ಸಂದರ್ಭ ಬಂದಿದೆ ಪ್ರೇಮ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳು, ಯಾವಾಗ ಎಲ್ರ ಮುಂದೆ ಸತ್ಯ ಒಪ್ಕೊಂಡು ನನ್ನ ಮೇಲೆ ಬಂದಿರೋ ಆಪಾದನೆನ ಅಳ್ಸಾಕ್? ನೀನ್ ಇದ್ದಕ್ಕಿದ್ದಾಗೆ ಕೇಳ್ತಿರೋದು ನನ್ನ ಕೈಯಲ್ಲಿ ಅರ್ಕಿಸ್ಕೊಳ್ಳೋದಕ್ಕೆ ಆಗ್ತಿಲ್ವೋ? ಆದ್ರೆ ನೀನ್ ಹುಟ್ಟಿದ ಹಬ್ಬದಷ್ಟೊತ್ತಿಗೆ ನಾನ್ ನಿನ್ ಮನ್ಸ್ ಗೆಲ್ಲಿಲ್ಲ ಅಂದ್ರೆ ಮಾತ್ರ ಎಲ್ರ ಹತ್ರ ಸತ್ಯ ಹೇಳ್ಬೇಕು ಅಂತ ಮಾತಾಡಿದ್ವಲ್ವಾ? ಹೌದು ಪ್ರೇಮ, ನೀನ್ ನನ್ನ ಮನ್ಸ್ಗೆದ್ರೂ ಸತ್ಯ ಸತ್ಯನೇ ಅಲ್ವಾ? ಅದೆಲ್ರಿಗೂ ಗೊತ್ತಾಗ್ಬೇಕಲ್ವಾ? ಆದಷ್ಟು ಬೇಗ ಗೊತ್ತಾಗ್ಲಿ ಪ್ರೇಮ. ನನ್ನ ಮೇಲೆ ಬಂದಿರೋ ಆಪಾದನೆಯಿಂದ ನಮ್ಮ ಫ್ಯಾಮಿಲಿ ಜನಕ್ಕೆಲ್ಲ ಸಮಸ್ಯೆ ಆಗ್ತಿದೆ. ಪ್ಲೀಸ್ ಪ್ರೇಮ, ಆದಷ್ಟು ಬೇಗ ದೊಡ್ಡಮ್ಮ ಮುಂದೆ ಹೋಗಿ ಎಲ್ಲ ಸತ್ಯನ ಒಪ್ಕೊಬಿಡ್ತೀಯ? ನಾನು ನಿನ್ನ ಹತ್ರ ಏನು ಕೇಳಲ್ಲ, ಇದೊಂದು ಸಹಾಯ ಮಾಡ್ತೀಯಾ ಪ್ಲೀಸ್ ಪ್ರೇಮ? ಇದುವರೆಗೂ ನೀನ್ ನನ್ನ ಏನು ಕೇಳಿಲ್ಲ, ಆದ್ರೆ ಇವತ್ ಕೇಳ್ತಿದ್ಯಾ? ನಾನು ಎಲ್ರ ಮುಂದೆ ಹೋಗಿ ಸತ್ಯ ಒಪ್ಕೋಬೇಕು ಅಂತ. ಇದೇ ನಿನ್ ಕೊನೆ ನಿರ್ಧಾರ ಆಗಿದ್ರೆ ನಾನು ಎಲ್ರ ಮುಂದೆ ಹೋಗಿ ಸತ್ಯ ಒಪ್ಕೋತೇನೆ ಬಿಡು. ಥ್ಯಾಂಕ್ಸ್ ಪ್ರೇಮ, ಅಷ್ಟು ಮಾಡು ಪ್ಲೀಸ್. ರಾಮ್, ಆದ್ರೆ ಒಂದ್ ಮಾತು, ನಾನು ಈ ತರ ತಪ್ಪು ಮಾಡೋದಕ್ಕೆ ಕಾರಣ ನಿನ್ ಜೊತೆಲೆ ಬದುಕ್ಬೇಕು ಅನ್ನೋ ಹುಚ್ಚ ಕನ್ಸ್ಗೋಸ್ಕರ. ನಿನ್ ಜೊತೆ ಬದುಕೋದಕ್ಕಾಗ್ಲಿಲ್ಲ ಅಂದ್ರೆ ಆ ಬದುಕೆ ಬೇಡ ನನ್ಗೆ. ದೂರ ಹೋಗೋದು ಒಂದೇ, ನನ್ ಪ್ರಾಣ ಹೋಗೋದು ಒಂದೇ. ಹಲೋ ಪಟಾಕಿ, ಪಟಾಕಿ, ನಿನಗೆ ನಾನು ಮಾಡಿರೋ ತಪ್ಪೆಲ್ಲ ಗೊತ್ತಲ್ವೇನೋ? ಎಲ್ರ ಹತ್ರನೂ ಆ ಸತ್ಯನ ಹೇಳ್ಬಿಡು, ಯಾಕಂದ್ರೆ ನಾನಿರಲ್ಲ.